ಶಾಸಕ ಕುಮಾರ್ ಬಂಗಾರಪ್ಪ ಸೊರಬ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಬೂತ್ಗಳಿಗೆ ಭೇಟಿ ಕಾರ್ಯಕ್ರಮವನ್ನ ಅವರು ಮುಂದುವರಿಸಿದ್ದಾರೆ. ಸೊರಬ ತಾಲೂಕಿನ ಕೆರೆಕೊಪ್ಪ ಗ್ರಾಮದಲ್ಲಿ ಸಭೆಯನ್ನ ಅವರು ನಡೆಸಿದ್ರು. ಯುವ ಕಾರ್ಯಕರ್ತರಿಗೆ ಕೆಲ ಸಲಹೆ ಸೂಚನೆಗಳನ್ನ ಅವರು ನೀಡಿದ್ರು. ವಾರ್ಡ್ ಸಭೆ, ಗ್ರಾಮ ಸಭೆಯನ್ನ ಅಧಿಕಾರಿಗಳು ಮಾಡಬೇಕು, ಅವರನ್ನ ಬರೋದಕ್ಕೆ ಹೇಳಿ ಎಂದು ಕಾರ್ಯಕರ್ತರಿಗೆ ಹೇಳಿದ್ರು. ವಾರ್ಡ್ ಸಭೆ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಬಂದ್ಬಿಟ್ಟು ವಾರ್ಡ್ ಸಭೆ ಮಾಡೋದು, ನಿಮಗೆ ನೋಡಲು ಆಫೀಸರ್ಗಳು ಯಾರಿರ್ತಾರೆ ಅವ್ರು ಬಂದ್ ಮಾಡೋದು. ಅದು ಚುನಾಯಿತ ಪ್ರತಿನಿಧಿ ಇರ್ಲಿ ಇಲ್ಲದೆ ಇರಲಿ ಅದು ಕಡ್ಡಾಯ. ವಾರ್ಡ್ ಸಭೆ, ಗ್ರಾಮ ಸಭೆ ಮತ್ತು ಜನರಲ್ ಬಾಡಿ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ಸಭೆ ಮಾಡಿ ಜನಗಳ ಅಹವಾಲನ್ನು ತಗೊಂಡು ಅವರು ನಡಾವಳಿ ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಡಲೇಬೇಕು. ಅದನ್ನ ನೀವು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಕರೆಸ್ರಿ ಅವ್ರನ್ನ. ಅಲ್ಲ, ಗಮನಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಗಮನಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಹತ್ರ ಆಗಿಲ್ಲಪ್ಪ ವಾರ್ಡ್ ಸಭೆ, ಇಲ್ಲ ಒಂದ್ ಹತ್ರ ಮಾಡ್ಕೊಂಡು ಒಂದ್ರೆ ಲೈನ್ ಮಾಡ್ಕೊಂಡು ಅವಾಗ ಅವ್ರನ್ನ ಬರಕ್ ಹೇಳ್ರಿ. ಪಾಪ ಅವ್ರು ಯಾರು ಬರಲ್ಲ ಅಂತ ಹೇಳಕ್ ಆಗಲ್ಲ. ನಮ್ಮ ಊರಿನಲ್ಲಿ ವಾರ್ಡ್ ಸಭೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ರೆಡಿ ಮಾಡಿಕೊಡ್ತಾರೆ. ಇಷ್ಟು ಕೆಲಸ ಮಾಡ್ಬೋದಾ? ನೀವು ಬೂತ್ನವ್ರು ಎಲ್ಲರೂ ಕೂಡ ಇದನ್ನ ರೆಡಿ ಮಾಡ್ಕೊಂಡು ಇದನ್ನ ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು, ಆಮೇಲೆ ಈ ಖಾತಾದು, ಆಮೇಲೆ ಚುನಾವಣೆಯದು ಪ್ರಕ್ರಿಯೆ ಏನಿದೆ ಮುಂದಕ್ಕೆ, ಒಂದು ದೇಶ ಒಂದು ಚುನಾವಣೆಗಳು ಬರೋವು, ಇವನೊಂದು ಸ್ವಲ್ಪ ಇವೇದು ನೀವೆಲ್ಲ ಹುಡುಗರೆಲ್ಲ ಒಂದು ಟೀಮ್ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಯಜಮಾನರುಗಳಿಗೆ ದಾಖಲಾತಿಗಳನ್ನ ತಂದು ಕೊಟ್ಬಿಟ್ಟು ಇಲ್ಲಿ ಕೂರ್ಸ್ ಬರ್ಸೋರು ಬೇಕು ಒಬ್ರು. ಎಲ್ಲರೂ ಕೂಡ ಮಜಾನಿದ್ದಾರೆ, ಬಟ್ ಸರ್ವಿಸ್ ಬಟ್ ಬರೆಯೋರೊಬ್ರು ಬೇಕಲ್ಲ. ಬರೆಯೋರ್ನ ಓಡಾಡ್ಸಕ್ಕಾಗಲ್ಲ. ಕೇಳ್ರಿ, ಬರೆಯೋರ್ನ ನೀವು ಬಂದು ಈ ಮನೆ ಬಾ ಅಂದ್ರಾಗಲ್ಲ. ನೀವು ಓಡಾಡೋರು ಯಾರಿದ್ದಾರೆ ಅವ್ರು ಬಂದು ಅವ್ರು ನೀವು ಬರಂಗ್ ಮಾಡ್ಕೊಳ್ರಿ. ಒಂದು ಜಾಗಕ್ಕೆ ಬರೆದು ಬಿಟ್ಟು ಒಂದು ಹತ್ರ ಕುತ್ಕೊಂಡು ಮಾಡಿಬಿಟ್ರೆ, ಬಟ್ ಅವು ಯಾವ್ಯಾವ ಇದಾವೆ ಅನ್ನೋದನ್ನ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ. ಸಂಘಟನೆ ಆಕೈತಿ ಅಂತ ಅವಾಗ ಏನಾಗುತ್ತೆ, ಚುನಾವಣೆ ಇಲ್ಲದೆ ಇದ್ರೂ ಪಕ್ಷ ಬಂದ್ಬಿಟ್ಟು ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅನ್ನಂಗೆ ಆಗುತ್ತೆ. ಎಲ್ಲ